ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಕೆಟ್ಟ ದೃಷ್ಟಿ, ಕೆಡುಕು ಮಾಡುವಂಥ ದುರಾದೃಷ್ಟಿ ಅಥವಾ ಈ ಶತ್ರುಗಳು ಏನು ಕಿಸೆಯೋಕ್ಕಾಗೋದಿಲ್ಲ, ಕೆಟ್ಟದಾಗಿ ದೃಷ್ಟಿ ಹಾಕ್ಬಿಡೋದು. ಅಂದರೆ ಕೆಲವೊಬ್ಬರು ದೃಷ್ಟಿನೇ ಆಗಿರುತ್ತೆ. ಅದೇನು ಹೇಳ್ತೀವಿ ನಾವು, ಬಹಳಷ್ಟು ದೃಷ್ಟಿ ಅವರಲ್ಲಿರ್ತಕ್ಕಂಥ ಒಂದು ಅರ್ಥನಾದ ಅಥವಾ ಅವರಲ್ಲಿರ್ತಕ್ಕಂಥ ಅಸಹನೆ ಅಥವಾ ಅವ್ರ ಮನಸ್ಸಲ್ಲಿ ಬಂದಿರತಕ್ಕಂಥ ಒಂದು ದುಃಖನೋ ವೇದನೆನೋ ಈರ್ಷ್ಯನೋ ಹೊಟ್ಟೆಗಿಚ್ಚು ಇವೆಲ್ಲವೂ ಆ ದೃಷ್ಟಿಯ ಒಂದು ಪರಿಣಾಮದಲ್ಲಿ ಬಿದ್ದು ಯಾರಾದರೂ ಚೆಂದಾಗಿ ಹೋಗ್ತಾ ಇದ್ದಾರೆ ಅಂದರೆ ಮುಗಿತಷ್ಟೆ, ಅವನು ಹಾಳಾಗಿ ಹೋಗಿರಬೇಕು. ಅಂಥ ಒಂದು ಕ್ರಮಬದ್ಧವಾಗಿ ಅವನ ಜೀವನನ ನಾಶ ಮಾಡ್ತಕ್ಕಂಥ ಈ ದೃಷ್ಟಿ ದೋಷಿಗಳು ಬಹಳಷ್ಟು ಇರ್ತಾರೆ. ಅದರಲ್ಲೂ ಕೆಲವೊಬ್ಬರಿಗೆ ಈ ದೃಷ್ಟಿಗಳು ಬೇಗನೆ ತಾಕ್ತಾ ಇರುತ್ತೆ. ಯಾಕಂದರೆ ಅವರಲ್ಲಿರ್ತಕ್ಕಂಥ ಕಳೆ, ಓಜಸ್ಸು ಅಥವಾ ಶಿಷ್ಟೆ, ನಿಷ್ಠೆ ಇವೆಲ್ಲ ಒಂದು ಸಾತ್ವಿಕವಾದಂಥ ಮನೋಧರ್ಮಗಳಿಂದ ಯಾರಿರ್ತಾರೆ ಅಂಥವ್ರಿಗೆ ಹೆಚ್ಚಿನದಾಗಿ ಇಂಥ ಕ್ರೂರ ದೃಷ್ಟಿಗಳು ಹೆಚ್ಚಾಗಿ ಬೀಳುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಈ ಕೆಟ್ಟ ದೃಷ್ಟಿ ಏನಾಗುತ್ತೆ, ಮನುಷ್ಯನನ್ನು ಯಾವುದಾದ್ರೂ ಒಂದು ಕಾರ್ಯ, ವಿಚಾರ, ವ್ಯವಸ್ಥೆ, ಸಂಪತ್ತಿಗೆ ಹೋಗ್ತಾ ಇದ್ದಾನೆ ಅಂದರೆ ಅಲ್ಲಿ ಏಳಿಗೆ ಮಾಡಲಿಕ್ಕೆ ಇದು ಮುಂದುವರಿಸಲಿಕ್ಕೆ ಬಿಡೋದಿಲ್ಲ. ಅವನು ಆರೋಗ್ಯವಾಗಿ ಚೆನ್ನಾಗಿದ್ದಾನೆ, ಮೈಕೈ ತುಂಬಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಬಲಿಷ್ಠವಾಗಿದ್ದಾನೆ ಅಂತಂದರೆ ಅವನು ಭಾಳಷ್ಟು ಈ ಕೆಟ್ಟ ದೃಷ್ಟಿಗೆ ಒಳಗಾಗಿ ಸಣ್ಣಾಗಿ ಯಾವುದಾದ್ರೂ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಮಾಡಿಕೊಂಡು ಅದರ ಒಂದು ವೇದನೆ ರೋದನೆ ಅನ್ನೋದನ್ನ ಅನುಭವಿಸ್ತಾ ಬಿದ್ದಿರ್ತಾರೆ. ಯಾವುದೋ ಒಂದು ಸ್ಥಳ, ಸ್ಥಾನ, ಮಾನ, ಭೂಷಣ, ಗೌರವಾದಿಗಳಿಂದ ಅವನು ಮುಂದಕ್ಕೆ ಬರ್ತಾ ಇದ್ದಾನೆ, ಏಳಿಗೆ ಆಗ್ತಾ ಇದ್ದಾನೆ, ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅಂಥ ಸಂದರ್ಭದಲ್ಲಿ ಇಂಥ ಕೆಟ್ಟ ಜನದೃಷ್ಟಿಗಳು ಏನಂತಂದರೆ ಕೆಟ್ಟ ಶತ್ರು ದೃಷ್ಟಿ ಇವೆಲ್ಲವೂ ಕೂಡ ಸೇರಿ ಆ ವ್ಯಕ್ತಿ ಹೇಗೆ ಉಪ್ಪರಿಗೆಲ್ಲಿರ್ತಾನೆ ಅದೇ ರೀತಿಯಲ್ಲಿ ಕೆಳಮಟ್ಟಕ್ಕೆ ಹೋಗಿ ಬೀಳ್ತಾನೆ. ಮುಂದೆ ಅವನಿಗೆ ತಿರುಗು ನೋಡೋರಿಲ್ಲ. ಅವನು ಬೆಳೆಸಿದಂಥ ಒಂದು ಜನರೇ, ಹುಡುಗರೇ ಅಥವಾ ಅವನು ಕೈ ಕೆಳಗಡೆ ಕೆಲಸ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆನೇ ಅವನನ್ನು ಆಳುವಂಥ ಒಂದು ಲಕ್ಷಣಕ್ಕೆ ದೂಡುತ್ತೆ. ಈ ಪ್ರಮಾಣವಾಗಿ ಈ ದೃಷ್ಟಿಗಳು ಕೆಲಸ ಕಾರ್ಯಗಳು ಮಾಡುತ್ತೆ. ಅಥವಾ ಹೋಗೋ ಬರೋ ದಾರಿಯಲ್ಲಿ ಏನಾದರೂ ತೊಂದರೆಗಳಾಗ್ತಕ್ಕಂಥದ್ದು, ಹಿಡಿದ ಕೆಲಸ ಆಗದೇ ಇರೋದು, ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಭಾಳಷ್ಟು ವಿವೇಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಇವತ್ತು ಕೆಲಸ ಆಗುತ್ತೆ ಅನ್ನೋದು, ಅದು ಯಾವುದೇ ಕಾರಣದಲ್ಲೂ ಆಗದೇ ಇರೋ ಹಾಗೆ. ಅದರಿಂದ ನಿಮ್ಮ ಜೀವನ, ಸಂಪತ್ತು, ವ್ಯವಸ್ಥೆ, ಹಣಕಾಸಿನ ವಿಚಾರ, ವಿಷಯಗಳು ಈ ಯಾವುದೂ ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗದೇ ಬಹಳಷ್ಟು ಹೀನಾಮಾನವಾದಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ತೆಗೆದುಕೊಂಡು ಬರುವಂಥ ಸಾಧ್ಯತೆ ಇರುತ್ತೆ. ಇದು ಕೆಲವೊಮ್ಮೆ ಬೇಕಂತಲೇ ಇಂಥ ಕೆಟ್ಟ ದೃಷ್ಟಿಗಳು ಬೀಳ್ಬೋದು, ಕೆಲವೊಮ್ಮೆ ಸುಖ ಸುಮ್ಮನೆ ಕೂಡ ಬೀಳ್ಬೋದು. ಅದರಲ್ಲೂ ಕೂಡ ಈ ಶತ್ರು ವರ್ಗದ ಕೆಟ್ಟ ದೃಷ್ಟಿ ಜಾಸ್ತಿ. ಬಳಗದಲ್ಲಿ ಭಾಳ ಚೆನ್ನಾಗಿರ್ತಾರೆ, ಏನೋ ಒಂದು ರೀತಿಯಲ್ಲಿ ಅವನು ಕಾರ್ ತೊಗೊಂಬಿಟ್ಟ, ಚೆನ್ನಾಗಿ ದುಡಿತಾ ಇದ್ದಾನೆ, ಈ ರೀತಿಯಲ್ಲೇ ಅವನ ರೀತಿಯಲ್ಲಿ ನಿಟ್ಟುಸಿರಿ ಬಿಡ್ತಾ ಕೆಟ್ಟ ದೃಷ್ಟಿಯನ್ನು ಹಾಕ್ತಕ್ಕಂಥದ್ದು. ನೀವು ಚೆನ್ನಾಗಿದ್ರೂ ಕಷ್ಟ, ಚೆನ್ನಾಗಿಲ್ಲ ಅಂದ್ರೂ ಕಷ್ಟ, ಅವ್ರಿಗೆ ಸಹಿಸ್ಲಿಕ್ಕಾಗಲ್ಲ. ಒಟ್ಟು ದೃಷ್ಟಿ ಎಲ್ಲೇ ಹೋದರೂ ನಿಮ್ಮ ಮೇಲೊಂದು ದೃಷ್ಟಿ ಇಟ್ಟಿರ್ತಾರೆ ಅವರು. ಆ ರೀತಿಯಲ್ಲಿ ಯಾವುದೇ ಕಾರಣದಲ್ಲೂ ನೀವು ಮುಂದಕ್ಕೆ ಹೋಗದೇ ಇರೋ ಹಾಗೆ ನಿಮ್ಮನ್ನು ತಡೀಲಿಕ್ಕೆ ಶತ್ರುಗಳು ನಿಮ್ಮನ್ನು ಯಾವಾಗಲೂ ಒಂದು ಕಣ್ಣಲ್ಲಿ ಕಾಯ್ತಾ ಇರ್ತಾರೆ. ಈ ಕಾಯುವಿಕೆಯ ಅರ್ಥ ಏನಂತಂದರೆ ನಿಮ್ಮ ನಾಶಕ್ಕೆ ದಾರಿ ಅಂತ ಹೇಳ್ಬೋದು. ಹೀಗಾಗಿ ನೀವು ಪದೇ ಪದೇ ಇಂತಹ ಒಂದು ಸಮಸ್ಯೆಗಳಲ್ಲಿ ಒಂದು ಜೀವನ ಅನ್ನೋದನ್ನ ಈ ಕೆಟ್ಟ ದೃಷ್ಟಿಗಳಲ್ಲಿ ಕಳೀತಾ, ಈ ದೃಷ್ಟಿ ದೋಷಗಳಲ್ಲೇ ಬೀಳ್ತಾ, ಯಾವುದೇ ಒಂದು ಸ್ಥಾನ, ಮಾನ, ಭೂಷಣಗಳನ್ನು ಪಡೆದೇ ಒಂದು ರೀತಿಯಲ್ಲಿ ಹಿಮ್ಮುಖವಾದಂಥ ಜೀವನ ಸಾಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀರ. ಅವನು ಹುಡುಗ ಭಾಳ ಓದಿದ್ದ ಅಂದರೆ ಅವನೇನು PhD ಮಟ್ಟಕ್ಕೆ ಓದಿರ್ತಾನೆ. ಅವತ್ತು ಆ ಓದಿರತಕ್ಕಂಥ ಕೆಲಸ ಸಿಗೋದಿಲ್ಲ, ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಅವನೇನು ಓದಿದ್ದ ಅವ್ರ ವಂಶದಲ್ಲೇ ಯಾರೂ ಓದಿರಲ್ಲ. ಅಂಥ ಮಟ್ಟಕ್ಕೆ ಓದು ಬರಹದಲ್ಲಿ ಮುಂದಿರ್ತಕ್ಕಂಥ ಹುಡುಗ ಒಂದು ಕೆಲಸ ತೆಗೆದುಕೊಳ್ಳಲು ಹಿಂದುಳಿತಾನೆ. ಅಥವಾ ಅವನು ಓದಿರೋ ತಕ್ಕನ ಹಾಗೆ ಯಾವುದಾದ್ರೂ ಒಂದು ಕಂಪ್ನಿನೋ, ಕಾರ್ಯನೋ, ಕೆಲಸನೋ ತೊಗೊಳ್ಬೇಕಂತಂದರೆ ಅವನ ಕೈಲಿ ಸಾಧ್ಯ ಆಗೋದಿಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಕಾಲ ಕಳೆಯುವಂಥ ಒಂದು ಪ್ರಸಂಗ. ನಾಳೆ ಯಾವುದಾದ್ರೂ ಹುಡುಗರು ಬರ್ತಾರೆ, ಸ್ನೇಹಿತರು ಬರ್ತಾರೆ, ನೀನು ಅಂಥ ಸ್ಟೂಡೆಂಟ್ ಇದ್ದಪ್ಪ, ಯಾಕೆ ಹಿಂಗಾದೆ ಅಂತ ಕೇಳೋರು ಇರ್ತಾರೆ. ಇದು ನಿಮ್ಮ ಜೀವನದಲ್ಲಿ ಅನುಭವಿಸಿರ್ತೀರ. ಯಾಕೆ ಹಿಂಗಾದೆ ಅಂತ ಕೇಳೋರುಂಟು. ಯಾಕಂದರೆ ಇಂಥ ಕೆಟ್ಟ ದೃಷ್ಟಿಗಳಿಂದ ಮೇಧಾವಿ ಇರಲಿ, ಪರಮೋಚ್ಚವಾದಂಥ ಒಂದು ಬುದ್ಧಿಮತ್ತೆ ಇರಲಿ, ಎಲ್ಲ ಈ ದೃಷ್ಟಿಗಳಿಂದ ನಶ್ವರ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಡಾಕ್ಟರ್ ಆಗಬೇಕಾಗಿರೋನು ಕಂಪೌಂಡರು ಆಗಿರೋದಿಲ್ಲ.
ಆ ಮಟ್ಟಿಗೆ ಇಂಥ ಕ್ರೂರ ದೃಷ್ಟಿಗಳು ಬಿದ್ದಿರುತ್ತೆ. ಹೀಗೆ ಭಾಳ ಚೆನ್ನಾಗಿದ್ದವನು ಆರೋಗ್ಯದಲ್ಲಿ ಏಳಿಗೆ ಆಗಿ ಒಂದು ರೀತಿಯಲ್ಲಿ ಬೀಳ್ಬೋದು, ಮನೆಯಲ್ಲಿ ತೊಂದರೆಗಳು ಬರ್ಬೋದು. ಹೀಗೆ ಪ್ರತಿಯೊಂದು ಹೇಳಲಿಕ್ಕೆ ಹೊರಟ್ರೆ ಸಾವಿರಾರು ರೀತಿಯಾದಂಥ ಒಂದು ಸಮಸ್ಯೆಗಳು ಈ ದೃಷ್ಟಿಯಿಂದನೇ ಕಾಡ್ತಾ ಇರುತ್ತೆ. ಈ ಶತ್ರುವಿನ ಕೆಟ್ಟ ದೃಷ್ಟಿ ಏನಿದೆ ಜೀವನದಲ್ಲಿ ಬಹಳ ಕೆಟ್ಟದ್ದು. ಹಾಗಾಗಿ ಈ ದೃಷ್ಟಿನ ನಾವು ವಿಮೋಚನೆ ಮಾಡಬೇಕು. ಈ ದೃಷ್ಟಿ ಎಲ್ಲಿ ಇರುತ್ತೆ? ನಮ್ಮ ಮೈ ಮೇಲೆ ಇರುತ್ತಾ ಅಥವಾ ಹೇಗೆ? ಹಾಗಲ್ಲ. ಈ ದೃಷ್ಟಿ ಅನ್ನೋದು ಮನೆ ಮೇಲೆ ಹೆಚ್ಚಾಗಿ ಬೀಳ್ತಾ ಇರುತ್ತೆ. ಮನೆ ಸರಿ ಮಾಡ್ಕೊಂಬಿಟ್ರೆ ಎಲ್ಲವೂ ಸರಿ ಹೋಗಿಬಿಡುತ್ತೆ. ಹಾಗಾಗಿ ತಾವು ಈ ಒಂದು ಕ್ರಿಯೆಯನ್ನು ಮಾಡಿ, ಈ ಒಂದು ಪರಿಹಾರವನ್ನು ನಿಮ್ಮನ್ನು ತಿಳಿಸ್ತಾ ಇದ್ದೇನೆ. ಶುದ್ಧ ಜಲ ತೆಗೆದುಕೊಳ್ಳಿ. ಒಂದು ತಾಮ್ರದ ಬಿಂದಿಗೆ, ಆ ಬಿಂದಿಗೆಯಲ್ಲಿ ಶುದ್ಧ ಜಲ, ಬೋರ್ವೆಲ್ ವಾಟರ್ ಸಾಕು, ಅದರನ್ನ ತೆಗೆದುಕೊಂಡು ಅದರಲ್ಲಿ ಈ ಬಾವಿ ನೀರು ಅಥವಾ ಬೋರ್ವೆಲ್ ವಾಟರ್ ಎರಡರಲ್ಲಿ ಒಂದು ತಗೊಳ್ಳಿ ಸಾಕು. ಅದರಲ್ಲಿ ಸ್ವಲ್ಪ ಗೋಮೂತ್ರವನ್ನು ಹಾಕಿ, ಹುತ್ತದ ಮಣ್ಣು ಸಿಗುತ್ತೆ ನಿಮಗೆ, ಆ ಹುತ್ತದ ಮಣ್ಣನ್ನು ಸ್ವಲ್ಪ ಹಾಕಿ, ಗೋರಂಜನ ಹಾಕಿ, ಅರಿಶಿಣವನ್ನು ಹಾಕಿ, ಗಂಗಾ ಜಲವನ್ನು ಹಾಕಿ. ಏನು? ಗೋಮೂತ್ರ, ಹುತ್ತದ ಮಣ್ಣು, ಗೋರಂಜನ, ಅರಿಶಿಣ, ಗಂಗಾ ಜಲ ಇಷ್ಟನ್ನು ಹಾಕಿ ಇವೆಲ್ಲವನ್ನು ಆ ತಾಮ್ರದ ಬಿಂದಿಗೆ ಏನು ಶುದ್ಧ ಜಲ ತುಂಬಿಸಿರ್ತಿರಲ್ಲ ಅದರ ಒಳಗಡೆ ಸೇರಿಸ್ಬಿಡಿ. ಆಲದ ಎಲೆ, ಬೇವಿನ ಎಲೆ, ಮಾವಿನ ಎಲೆ ಮೂರೂ ಒಂದೊಂದು ಎಲೆ ತಗೊಳ್ಕೊಳ್ಳಿ. ಸ್ವಲ್ಪ ಬೇವಿನ ಎಲೆ ಜಾಸ್ತಿ ಬಂದರೆ ತೊಂದರೆ ಇಲ್ಲ. ಇದನ್ನು ಗರಿಕೆಯ ಜೊತೆಗೆ ಕಟ್ಕೊಂಬಿಡಿ. ಆ ಗರಿಕೆಯ ಜೊತೆಗೆ ಒಂದು ದಾರದಲ್ಲಿ ಕಟ್ಕೊಳ್ಳಿ ಅಥವಾ ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಆ ಕಟ್ಟನ್ನು ಹಿಡ್ಕೊಂಡು ಆ ಈ ಏನದು ನೀರು ಇರ್ತದಲ್ಲ ಅದರಲ್ಲಿ ಹಾಕಿ ಮನೆ ತುಂಬ ಚಿಮುಕಿಸ್ತಾ ಬನ್ನಿ, ಪ್ರೋಕ್ಷಣೆ ಮಾಡ್ತಾ ಹೋಗಿ. ಎಲ್ಲ ಮನೆ, ಎಲ್ಲ ಬಾಗಿಲು, ಎಲ್ಲ ಕೋಣೆ, ಎಲ್ಲ ಒಂದು ಜಾಗಕ್ಕೂ ಒಂದು ಜಾಗನೂ ತಾವು ಮರೀದೇ ಇರೋ ಹಾಗೆ ಎಲ್ಲ ಜಾಗದಲ್ಲೂ ಇದನ್ನು ಪ್ರೋಕ್ಷಣೆ ಮಾಡಿ. ಸಾಧ್ಯವಾದರೆ ಮನೆ ಹೊರಗೂ ಮಾಡಿ, ಮಹಡಿ ಮೇಲೂ ಮಾಡಿ, ತೊಂದರೆ ಇಲ್ಲ. ಇದರಿಂದ ಏನು ಈ ಮನೆ ಮೇಲೆ ದೃಷ್ಟಿ, ದಾರಿದ್ರ್ಯ, ಒಂದು ರೀತಿಯಲ್ಲಿ ಸಮಸ್ಯೆಗಳು ಕಾಡ್ತಾ ಇದ್ದಾವೆ, ದೃಷ್ಟಿ ಬಿದ್ದಿದೆ, ಯಾವುದೇ ರೀತಿಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಕಾಡಾಟ, ಕಿರಿಕಿರಿ, ಯಾಕಂದರೆ ಶತ್ರುವಿನ ಕೆಟ್ಟ ದೃಷ್ಟಿಯಿಂದ ನಡೀತಾ ಇರುತ್ತೆ. ಹಾಗೆ ನಿಮಗೆ ಸಾಧ್ಯವಾದಷ್ಟು ನಿಮಗೂ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ. ನಿಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯ, ಈ ದೃಷ್ಟಿ ದೋಷಗಳು ಕೂಡ ತೊಲಗುತ್ತೆ. ಹಾಗೆ ಮುಂದೆ ಈ ಸಮಸ್ಯೆಗಳು ಬರದೇ ಇರೋ ಹಾಗೆ ಇದನ್ನು ತಡೆಯುತ್ತೆ. ನೀವೊಂದು 3 ತಿಂಗಳಿಗೋ 4 ತಿಂಗಳಿಗೋ ಈ ಕಾರ್ಯವನ್ನು ಮಾಡ್ತಾ ಹೋಗಿ ಇಂಥ ದೃಷ್ಟಿಯಿಂದ ತಾವು ಹೊರಗಡೆ ಬರ್ಬೋದು. ಇದು ನಿಮ್ಮ ಜೀವನಕ್ಕೆ ಬಹಳಷ್ಟು ಬೆಳವಣಿಗೆಗೆ ಪೂರಕವಾಗಿರುತ್ತೆ. ಯಾಕಂದರೆ ಸಣ್ಣ ಸಣ್ಣ ತಂತ್ರಗಳು ಕೂಡ ಮನುಷ್ಯನ ಒಂದು ಅಂತಃಸತ್ವವನ್ನು ಬೆಳೆಸುತ್ತೆ. ಹಾಗೆ ಅವನು ಮಾನಸಿಕವಾಗಿ ಒಂದು ಬಲಿಷ್ಠನಾಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಅವನಲ್ಲಿರ್ತಕ್ಕಂಥ ಒಂದು ಕೀಳರಿಮೆ ಭಾವನೆ ಅಥವಾ ತತ್ವ ಏನೋ ಒಂದು ರೀತಿಯಲ್ಲಿ ದೋಷ, ದೃಷ್ಟಿ ಏನು ತಾಕಿರುತ್ತೆ ಇದರಿಂದನೂ ಕೂಡ ಆತ ಹೊರಗಡೆ ಬರಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಖಂಡಿತ ಈ ಒಂದು ಪರಿಹಾರವನ್ನು ಮಾಡಿ ಜೀವನದಲ್ಲಿ ಗೆಲ್ಲಿ ಅದ್ಭುತವಾದನ್ನು ಪಡೆಯಿರಿ. ಹಾಗೆ ಇಂತಹ ಕೆಟ್ಟ ದೃಷ್ಟಿ, ಕೆಟ್ಟ ಶತ್ರು ದೃಷ್ಟಿ, ಜನದೃಷ್ಟಿ ಇವೆಲ್ಲ ತೆಗೆದು ನೆಮ್ಮದಿಯಾಗಿರಿ. ಖಂಡಿತ ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ರಿ. ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ತಾವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.